ಬಟ್ ನಮಗೆ ಹೀಗೆ ನೋಡಿದಾಗ ಏನೋ ಗೊತ್ತಾಗಲ್ಲ. ನಮ್ಮ ವ್ಯೂವರ್ಸ್ಗೆ ಎಲ್ಲಾದ್ರೂ ನೋಡಿದಾಗ ಗೊತ್ತಾಗುತ್ತೆ. ಅನುಭವ ಇರೋರು ಗೊತ್ತಾಗುತ್ತೆ. ಹೊಸದಲ್ಲಿ ನೋಡ್ತಾ ಇದ್ರಲ್ಲ ನಿಮ್ಗೇನು ಗೊತ್ತಾಗಲ್ಲ. ಡೆವಲಪ್ಮೆಂಟ್ ಆಗಲ್ಲ, ಅವು ಗೂಡು ಕಟ್ಟಲ್ಲ, ನಮ್ಗೆ ವೇಸ್ಟ್. ಈಗ 24 ಅವರ್ ಆಗಿದೆ. ಇದು ನೆನ್ನೆ ಬೆಳಗ್ಗೆ ಇಷ್ಟೊತ್ತಿನಲ್ಲಿ ಹಾಕಿರೋದು. ಇಷ್ಟಾಗಿದೆ. ಇವತ್ತು ನೈಟ್ ಎಲ್ಲ ಬಿಟ್ಬಿಡ್ತೀವಿ, ನಾಳೆ ಇದನ್ನ ಗೂಡು ತೊಗೊಂಡ್ಬಿಡ್ತೀವಿ ಒಂದೊಂದು. 24 ಅವರ್ಗೆ ಇಷ್ಟು ಗೂಡು ಕಟ್ಟಿದೆ. 24 ಅವರ್ ಇದು 48 ಅವರ್ ಬೇಕು ಇವಾಗ. ಅದ್ರ ಮೇಲೆ ಒಂದೊಂದಿನ ಇಟ್ಕೊಂಡಷ್ಟು ನಮ್ಗೊಂದು 2-3 kg ತೂಕ ವೆಯ್ಟ್ ಕಮ್ಮಿ ಆಗ್ತಾ ಬರುತ್ತೆ. 8 ದಿನ ಒಳಗಡೆ ಇದನ್ನ ನೂಲ್ ತೆಗಿಲೇಬೇಕು, ಇಲ್ಲ ಚಿಟ್ಟಿಯಾಗಿ ಹೊರಗಡೆ ಬಂದ್ಮೇಲೆ ವೇಸ್ಟ್ ಅದು. ರೈತ ಬೆಳೆದಿದ್ದು ಮಾಡ್ಕೊಳಕ್ಕಾಗಲ್ಲ. ಇನ್ನು ಡೀಲರ್ ತಗೊಳೋತಾರಲ್ಲ, ರೀಲರಲ್ಲಿ ತಗೊಳೋದವರು ಅವ್ರು ರೇಷ್ಮೆ ತೆಗ್ದಿರ್ತಾರೆ. ಅವ್ರು ಬೇಕಾದ್ರೆ ಎಷ್ಟು ವರ್ಷ ಬೇಕಾದ್ರೂ ಮಾಡ್ಕೊಂಬೋದಿರುತ್ತೆ. ಬಟ್ ನಾವು ಮಾಡ್ಕೊಳಕ್ಕಾಗಲ್ಲ. ರೀಲರು ಬಿಚ್ಚಾಣಿಕೆ ಅಂತ ಬರುತ್ತೆ. ನೂಲು ಎಲ್ಲೂ ಕಟ್ ಆಗಬಾರ್ದು. ಈ ತರ ಒಂದೇ ನೂಲ್ ಬರುತ್ತೆ ಹಿಂಗೆ. ಇದೆಯಲ್ಲ ಸಣ್ಣ ಒಂದು ನೂಲ್ ಎತ್ತಿ ಅವ್ರು ಮಿಷಿನ್ಗೆ ಹಾಕ್ತಾರೆ. ಎಲ್ಲೂ ಕಟ್ ಆಗದಿರೋ ಫುಲ್ಲು ಓಪನ್ ಆಗ್ಬೇಕಿತ್ತು ರೋಲ್. ಇದಾ ಕಟ್ ಆಯ್ತು ಅಂದ್ರೆ ರೇಟ್ ಕಡಿಮೆ ಆಗುತ್ತೆ. ಆ ಥರ. ಈಗ ಅಲ್ಲಿ ಸ್ಟ್ಯಾಂಡಲ್ಲಿ ಹುಳು ನೋಡಿದ್ರಲ್ಲ, ಅಲ್ಲೇ ಕಟ್ಟಿದ್ರೆ 200 ರೂಪಾಯಿ. ಇಲ್ಲ 500 ಕೊಡ್ತೀನಿ ಅಂದ್ರೂ ಬರೋರಿಲ್ಲ. ಬಟ್ ಒಂದು ಸೀರೆ ಅಂಗಡಿಗೆ ಹೋಗಿ ಒಂದು ಸೀರೆ ತಗೊಂಡ್ರೆ ಫಿಕ್ಸೆಡ್ ರೇಟ್ ಇರುತ್ತೆ. ಬಟ್ ರೈತನ ಬೆಳೆ ಗೂಡಿಗೆ ರೇಟು ಅಂತ ಬೆಲೆ ಸಿಗ್ತಾ ಇಲ್ಲ. ಚಳಿಗಾಲ ಬಂದರೆ ನಮ್ಗೆ ರೇಟ್ ಇಲ್ಲ, ಮಳೆಗಾಲ ಬಂದರೆ ಇದ್ದಿದ್ದು ರೇಟ್ ಇಲ್ಲ. ಆಂಧ್ರ ಗೌರ್ಮೆಂಟಲ್ಲಿ ಬೆಳೆಯವ್ರಿಗೆ ಒಳ್ಳೆ ಉತ್ತೇಜನ ಕೊಡ್ತಾರೆ. ಅಲ್ಲಿನೂ ಇಲ್ಲಿ ಸಾಲದು ನಮ್ಮ ಕರ್ನಾಟಕ ಗೌರ್ಮೆಂಟ್ ಬರ್ತದೆ. ಅಲ್ಲಿ ಒಳ್ಳೆ ಕ್ವಾಲಿಟಿ ಬೆಳೀತಾ ಇದ್ದಾರೆ ಆಂಧ್ರದಿಂದ. ಅದು ಬಂದಾಗ ಸ್ವಲ್ಪ ನಮ್ಮದು ಡೌನ್ ಆಗುತ್ತೆ. ನೋಡಿ ಈಗ ಹಣ್ಣು 8 ದಿನ ಆಗಿದೆ. 8 ದಿನ ಆದಮೇಲೆ ರೇಷ್ಮೆ ಎಲ್ಲ ಹಣ್ಣಾಗಿದೆ. ಹುಳ ಮೊದಲು ಮೊನ್ನೆ ನೋಡೋದಕ್ಕೆ ಈಗ ನೋಡೋಕ್ಕೆ ಎಲ್ಲ ರೆಡ್ ಕಲರ್ ಬಂದಿದೆ ಹುಳ. ಇವತ್ತಿಗೆಲ್ಲ ಫುಲ್ ಕಡೆ ಆಗುತ್ತೆ. ಈಗ ಇದನ್ನು ತೊಗೊಂಡೋಗಿ ಚಂದ್ರಾಂಕಿಗೆ ಹಾಕಬೇಕು. ಚಂದ್ರಾಂಕಿ ಹಾಕಿದ್ರೆ ಅದ್ರ ಕೆಲಸ ಸ್ಟಾರ್ಟ್ ಮಾಡುತ್ತೆ ಗೂಡು ಕಟ್ಟೋದು. ಅದರಲ್ಲಿ ನೋಡ್ರಿ ವೇಸ್ಟೇಜ್ ಅನ್ನೋದು ಈ ಥರ ಬಂದಿದೆ. ಇವೆಲ್ಲ ಡೆವಲಪ್ಮೆಂಟ್ ಆಗಿಲ್ಲ. ಇದರಲ್ಲಿ ಇದು ಹಾಲ್ಕಾಯಿ ಅಂತ ಬರುತ್ತೆ. ಇದು ಹಾಲ್ಕಾಯಿ ಅಂತ. ಅದರಲ್ಲಿ ರೇಷ್ಮೆ ಇರಲ್ಲ. ಓಹೋ ಡಿಫ್ರೆನ್ಸ್ ನೋಡಿ, ಇದಕ್ಕೆ ಅದಕ್ಕೆ ಇಲ್ಲೇ ಗೊತ್ತಾಗುತ್ತೆ. ಈ ಒಳಗೆ ಆ ಒಳಗೆ ಇದರಲ್ಲಿ ರೇಷ್ಮೆ ಇದೆ, ಬಟ್ ಅದರಲ್ಲಿ ರೇಷ್ಮೆ ಇಲ್ಲ. ಇದು ಸಪ್ಪೆ. ಇವು ಅಂದರೆ ಏನು ಹೆಂಗೆ ಗೊತ್ತಾಗುತ್ತೆ ನಿಮಗೆ ಇದು? ನೋಡಿ ಇದ್ರಿಗೆ ಇದಕ್ಕೆ ಡಿಫ್ರೆಂಟ್ ಕಂಡು ಥರ ಇದೆ. ಅದರಲ್ಲಿ ರೇಷ್ಮೆ ಇರಲ್ಲ. ಬಟ್ ನಮಗೆ ಹೀಗೆ ನೋಡಿದಾಗ ಏನೋ ಗೊತ್ತಾಗಲ್ಲ. ನಮ್ಮ ವ್ಯೂವರ್ಸ್ಗೆ ಎಲ್ಲಾದ್ರೂ ನೋಡಿದಾಗ ಗೊತ್ತಾಗತ್ತೇನೋ. ಅದೇ ಕಮೆಂಟ್ ಮಾಡ್ತಾರೆ. ಅನುಭವ ಇರೋರು ಗೊತ್ತಾಗುತ್ತೆ. ಬಟ್ ಹೊಸದಲ್ಲಿ ನೋಡ್ತಾ ಇದ್ರಲ್ಲ ನಿಮ್ಗೇನು ಗೊತ್ತಾಗಲ್ಲ. ಬಟ್ ಅದರಲ್ಲಿ ರೇಷ್ಮೆ ಇಲ್ಲ, ಅದು ವೇಸ್ಟೇ. ಅದು ನಮಗೆ ಇವು ವೇಸ್ಟೇ. ಇವು ಸಪ್ಪೆ. ಇದನ್ನ ಡೆವಲಪ್ಮೆಂಟ್ ಆಗಲ್ಲ. ಇವು ಡೆವಲಪ್ಮೆಂಟ್ ಆಗಲ್ಲ, ಅವು ಗೂಡು ಕಟ್ಟಲ್ಲ, ನಮ್ಗೆ ವೇಸ್ಟ್. ಥರ ಲಾಸ್ಟಲ್ಲಿ ಒಂದಷ್ಟು ವೇಸ್ಟೇಜ್ ಬರುತ್ತೆ. ಒಂದೊಂದು ಟೈಮ್ ಒಂದು ಹುಳನೂ ವೇಸ್ಟ್ ಆಗ್ದಿರ ಚೆನ್ನಾಗಿ ಆಗುತ್ತೆ. ಈಗ ನೀವು ಅದೇ ಇಲ್ಲೆಲ್ಲ ಹೆಕ್ಕದ ಬಿಟ್ಟಿದ್ದೀರಲ್ಲ ಈ ಕಡೆ ಸೈಡ್, ಅವಿನ್ನ ಸ್ವಲ್ಪ ಮೇಯ್ಬೇಕು. ನಮ್ಮೆದ್ರೆ ಸಾಯಂಕಾಲದೊಳಗಡೆ ಅವನು ಹಣ್ಣು ಆಗುತ್ತೆ. ಹೊಡೆದಿದ್ದೇನೆಲ್ಲ ಸೆಲೆಕ್ಟ್ ಮಾಡಿ 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 ಹೆಕ್ತಾ ಇದ್ದೀರಾ? ಹೌದು. ಸ್ವಲ್ಪ ಆಗಿರೋದನ್ನೆಲ್ಲ ಆದ್ಕೊಂಡು ಹೋಗೋದು. ಚಂದ್ರಾಂಕಿ ಹಾಕಿದ್ರೆ ಅವು ಕೆಲಸ ಸ್ಟಾರ್ಟ್ ಮಾಡ್ಬೇಕಲ್ವ. ಚಂದ್ರಾಂಕಿ ಶೆಟ್ಗೆ ಹೋಗೋಣವಾ? ಹೋಗುವ. ಬನ್ನಿ. ಹೇಗೆ ಇದನ್ನು ಹಾಕೋದು ಕ್ರಮ? ನೋಡಿ, ಒಂದೊಂದೇ ತಗೊಂಡು ಈ ಥರ ಇದ್ರೊಳಗಡೆ ಒಂದೊಂದೇ ಹಾಕಬೇಕು. ಅಂದರೆ ರ್ಯಾಂಡಮ್ ಆಗಿ ಹಾಕ್ತದೆ, ಒಂದು ಇದರೊಳಗೆ ಇಷ್ಟು ಅಂತ ಇಲ್ಲ, ಏನಿಲ್ಲ. ಸ್ವಲ್ಪ ಅದೇ ಡಿಫ್ರೆನ್ಸ್ ನೋಡ್ಕೊಬೇಕು. 1 ಇಂಚ್ 2 ಇಂಚ್ ಗ್ಯಾಪ್ ಕೊಟ್ಟು ಹಾಕ್ಕೊಬೇಕು. ತೆಳುವಾಗೆ ಹಾಕಬೇಕು. ಸ್ವಲ್ಪ ದೂರ ಇದ್ದಷ್ಟು ಗೂಡು ಸ್ವಲ್ಪ ಚೆನ್ನಾಗಿ ಸೈಜ್ ಬರ್ತದೆ. ಓಹೋ. ಅಂದ್ರೆ ಹತ್ರಕ್ಕೆ ಇರೋದಕ್ಕಿಂತ ಹತ್ರ ಇದ್ರೆ ಎಲ್ಲ ಜಾಯಿಂಟ್ ಆಗ್ಬಿಡುತ್ತೆ. ಜಾಯಿಂಟ್ ಬಂದಿದ್ದ ಗೂಡು ವೇಸ್ಟೇ ನಮಗೆ. ಇದು ಇನ್ನು ಎಷ್ಟು ದಿನ ಬೇಕು? ಈಗಿನ 3 ದಿನಕ್ಕೆ ಮತ್ತೆ ಇದರಲ್ಲಿಂದ ಗೂಡು ತಗೊಂಡ್ಬಿಡ್ತೀವಿ ಈಚೆ. ಇದೀಗ 3 ದಿನಕ್ಕೆ ಗೂಡು ಬಂದ್ಬಿಡುತ್ತೆ? 3 ದಿನಕ್ಕೆ ರೆಡಿ ಆಗ್ಬಿಡುತ್ತೆ. ಈಗಿನ ಸಾಯಂಕಾಲದೊಳಗಡೆ ಒಂದು ಅರ್ಧ ಗೂಡು ಕಟ್ಬಿಡುತ್ತೆ. ನಾಳೆ ಸಂಜೆವರೆಗೂ ಫುಲ್ಲು ಅದೆಲ್ಲ ಕೆಲಸ ಎಲ್ಲ ಮುಗಿಸ್ಬಿಡುತ್ತೆ. ನಾಳೆ ಸಂಜೆಗೆಲ್ಲ ಕ್ಲಿಯರ್ ಆಗ್ಬಿಡ್ತದೆ ಅದ್ರದ್ದು ಕೆಲಸ. ಕೆಲವೆಲ್ಲ ಹತ್ರ ಬಿದ್ದಿದೆ. ಇಲ್ಲ, ಅವೇ ಹೋಗುತ್ತೆ, ಪಕ್ಕ ಹೋಗಿ ಕಟ್ಕೊಳ್ಳುತ್ತೆ. ಬಟ್ ಜಾಗ ಬಿಟ್ಟು ಹಾಕ್ಬೇಕು. ಜಾಗ ಇಲ್ದಿರ ಹಾಕಿದ್ರೆ ಎಲ್ಲ ಒಂದಕ್ಕೊಂದು ಎಲ್ಲ ಒಂದರಲ್ಲೇ ಜಾಯಿಂಟ್ ಮಾಡ್ಕೊಂಡು ಡಬಲ್ ಗೂಡು ಆಗ್ಬಿಡುತ್ತೆ. ಡಬಲ್ ಗೂಡು ಆದ್ಮೇಲೆ ಅದು ನಮ್ಗೆ ವೇಸ್ಟೇನೆ. ಅದು ಡಬಲ್ ಗೂಡು ಆದ್ರೂ ವೇಸ್ಟ್ ಆಗಿದೆ. ವೇಸ್ಟೇ. ಡಬಲ್ ಗೂಡು ಆಗಬಾರ್ದು, ಸಿಂಗಲ್ಲೇ ಬರಬೇಕು.
ನೋಡಿ ಇದು ನೆನ್ನೆ ಹಾಕಿರೋದು ಇದು. ಹ್ಞೂ ಅದರಲ್ಲಿ ಒಂದೊಂದು ಹುಳ ನೋಡಿ ವೇಸ್ಟ್ ಆಗಿದೆ. ಓಹೋ, ಇದರಲ್ಲಿ ಮತ್ತೆ ವೇಸ್ಟ್ ಆಗುತ್ತೆ? ಇದರಲ್ಲೂ ಮತ್ತೆ ವೇಸ್ಟ್ ಬರುತ್ತೆ. ಓ, ಒಂದೊಂದು ಕಟ್ಟಲ್ಲ, ಹಾಂ, ಅವು ಮತ್ತೆ ತೆಗ್ದು ಸೊಪ್ಪಲ್ಲಿ ಹಾಕಿ ಮತ್ತೆ ಹಾಕಬೇಕು. ಅದು ತೋರಿಸಿ. ಓ, ಇದೀಗ ಕಟ್ಟಲಿಲ್ವಾ? ಇನ್ನೂ ಕಟ್ಟಲಿಲ್ಲ ಇವು. ಹ್ಞೂ ಇನ್ನೂ ಒಂದು ಸರಿ ಟ್ರೈ ಮಾಡ್ತೀವಿ. ಏನಕ್ಕೆ ರೀಸನು? ಅದೇ ಇನ್ನೂ ಸ್ವಲ್ಪ ಸೊಪ್ಪು ತಿನ್ನೋದೇನೋ ನಿದ್ರೆ ಸೊಪ್ಪು ತಿಂದ್ಮೇಲೆ ಸ್ವಲ್ಪ ಕಟ್ಕೊತವೆ. ಹಾಂ. ಈಗ 24 ಅವರ್ ಆಗಿದೆ. ಇದು ನೆನ್ನೆ ಬೆಳಗ್ಗೆ ಇಷ್ಟೊತ್ತಿನಲ್ಲಿ ಹಾಕಿರೋದು. ಓಹೋ, ಇಷ್ಟಾಗಿದೆ. ಇವತ್ತು ನೈಟೆಲ್ಲ ಬಿಟ್ಟುಬಿಡ್ತೀವಿ, ನಾಳೆ ಇದನ್ನು ಗೂಡು ತೊಗೊಂಡ್ಬಿಡ್ತೀವಿ ಒಂದೊಂದು. ಹಾಂ, 24 ಅವರ್ಗೆ ಇಷ್ಟು ಗೂಡು ಕಟ್ಟಿದೆ. 24 ಅವರ್ ಇದು 48 ಅವರ್ ಬೇಕು ಇವಿಗೆ. ಹ್ಞೂ ಇನ್ನು ನೋಡಿ ಗೂಡು ಕಟ್ಟಲಿಕ್ಕೆ ಪ್ರೆಸ್ ಆಗ್ತಾ ಇದೆ ಈಗ ಇದು. ಹ್ಞೂ ಸುಮ್ಮನೆ ಹಿಂಗೆ ಮುಟ್ಟಿದ್ರೆ ಪ್ರೆಸ್ ಆಗ್ತಾ ಇದೆ. ನಾಳೆ ಬಂದರೆ ಫುಲ್ ಗಟ್ಟಿ ಆಗ್ಬಿಟ್ಟಿರುತ್ತೆ. ಓಹೋ, ಅಂದರೆ ಪ್ರೆಸ್ ಮಾಡಿದ್ರು ಹೋಗಲ್ಲ. ಹೌದು, ಈ ಥರ ಏನು ಡೆಸ್ಟ್ ಇಲ್ದಂಗೆ ನೀಟಾಗಿ ಕಿತ್ತಿ ಒಂದು ಕಡೆ ಸ್ಟೋರ್ ಮಾಡ್ಕೊಂಡು ಮಾರ್ಕೆಟ್ ತೊಗೊಂಡು ಹೋಗೋದು. ಓ, ಇದನ್ನು ಮತ್ತೆ ಈಗ ತೆಗಿಲಿಕ್ಕಿದೆ ಇದು? ಹಾಂ, ಇಲ್ಲ ಅದೆಲ್ಲ ಏನು ತೆಗಿಯಲ್ಲ, ಮೇಲೆ ಡೆಸ್ಟ್ ಇರುತ್ತೆ. ಹಾಂ. ಅದರದ್ದು ಪಿಚ್ಗೆ ಮಾಡಿರುತ್ತೆ ನೋಡಿ, ಈ ಥರ ಇರುತ್ತೆ. ಓಹೋ, ಇದನ್ನು ರಿಮೂವ್ ಮಾಡಿ ತೊಗೊಂಡು ಹೋಗ್ಬೇಕು ಮಾರ್ಕೆಟ್ಗೆ. ಈಗ ಒಂದೇ ದಿನ ಆಗಿರೋದ್ರಿಂದ ಸ್ವಲ್ಪ ಮೆತು ಇದೆ ನೋಡಿ, ಪ್ರೆಸ್ ಆಗುತ್ತೆ. ಈ ಥರ ಪ್ರೆಸ್ ಆದರೂ ವೇಸ್ಟೇ, ಪ್ರೆಸ್ ಆಗಬಾರ್ದು, ಗಟ್ಟಿ ಇರಬೇಕು. ಅದರ ಒಳಗೆ ಈಗ ಹುಳ ಇರಲ್ಲ? ಹಾಂ, ಹುಳ ಹಿಂಗೆ ಇರುತ್ತೆ, ಅಂದರೆ ಸ್ವಲ್ಪ ಸಣ್ಣ ಒಳಗಿರುತ್ತಾ? ಒಳಗಿರುತ್ತೆ ಹುಳ. ಅದೊಂದು 4-5 ದಿನ ಆದಮೇಲೆ ಚಿಟ್ಟೆಯಾಗಿ ಅದೇ ಹೊರಗಡೆ ಬರುತ್ತೆ. ಓಹೋ, ಅಷ್ಟರೊಳಗಡೆ ಬಿಸಿನೀರಲ್ಲಿ ಹಾಕಿ ಅವ್ರ ನೂಲು ತೆಗೆದು ಬಿಡ್ತಾರೆ. ಹಾಂ. ರೇಷ್ಮೆ ಇದನ್ನೀಗಲ್ಲ ಮತ್ತೆ ಹೆಕ್ಕಿ ತಗೊಂಡು ಹೋಗ್ಲಿಕ್ಕಿದೆಯಾ? ಹಾಂ, ಮತ್ತೆ ತಗೊಂಡು ಹೋಗ್ತೀವಿ ಇದನ್ನು. ಮತ್ತೆ ತಗೊಂಡು ಹೋಗಿ ಸೊಪ್ಪಲ್ಲಿ ಹಾಕಿ ಮತ್ತೆ ತಗೊಂಬಂದು ಹಾಕ್ತೀವಿ. ಅದರಲ್ಲೂ ಒಂದಷ್ಟು ಕಟ್ಟುತ್ತೆ, ತಿರ್ಗಾ ಒಂದಷ್ಟು ವೇಸ್ಟ್ ಆಗುತ್ತೆ. ಅದು ವೇಸ್ಟ್ ಆಗಿದ್ದು ಮತ್ತೆ ಬಿಸಾಕ್ಬಿಡ್ತೀವಿ. ಈಗ ಇದೆಲ್ಲ ನಿಮ್ಮದೇ ಇಲ್ಲಿ ಈಗ ಇಟ್ಟದ್ದು? ಹಾಂ, ಇಲ್ಲಿ ಇಟ್ಟಿರೋದೆಲ್ಲ ನಮ್ದೇನೆ. ಹಾಂ. ಎಷ್ಟು ಚಂದ್ರಂಕಿ ಬಂತು? ಒಂದು 75 ಚಂದ್ರಂಕಿ ಆಗಿದೆ. ಹಾಂ. ಇನ್ನೂ ಒಂದು 4-5 ಆಗುತ್ತೆ. ಇಲ್ಲ ಒಂದು 80 ಬೀಳುತ್ತೆ. ಒಂದು 80 ಚಂದ್ರಂಕಿ ಆಗುತ್ತೆ. ಒಂದು ಚಂದ್ರಂಕಿಯಲ್ಲಿ ಎಷ್ಟು ಲೆಕ್ಕ, ಎಷ್ಟು ಬರುತ್ತೆ ಅಂತ kg? 1/4 kg ಬರಬೇಕು ಒಂದು ಚಂದ್ರಂಕಿಗೆ. ಒಂದು ಚಂದ್ರಂಕಿಯಲ್ಲಿ 1/4 kg. 1/4 kg ವೆಯ್ಟ್ ಬರುತ್ತೆ. ಆಮೇಲೆ ಇದೇನೋ ಪೌಡ್ರ್ ಹಾಕಿದ್ದೀರಾ? ಅದು ಇರುವೆಗೆ. ಓ, ಗಮೇಕ್ಷನಾ? ಹಾಂ, ಇರುವೆ ಹತ್ತುತ್ತಾವ ಅಂದ್ಬಿಟ್ಟು ಸ್ವಲ್ಪ ಪೌಡ್ರ್ ಹಾಕಿದ್ದೀವಿ. ಊಜಿ ಪೌಡ್ರ್ ಅಂತ ಬರುತ್ತೆ ಅದು. ನಿಮ್ಗೆ ಬೇರೆ ಏನೇ ಪೌಡ್ರ್ ಹಾಕಿದ್ರು ಕೆಮಿಕಲ್ ಇದೆಲ್ಲ ಭಾರಿ ಸೂಕ್ಷ್ಮ ಇದು. ಆಮೇಲೆ ಹುಳಕ್ಕೂ ಎಫೆಕ್ಟ್ ಆಗಬಾರ್ದು. ಹಾಂ, ಇದು ಹುಳ ಏನು ಎಫೆಕ್ಟ್ ಆಗಲ್ಲ ಇದು. ನೋಡ್ರಿ ಅಲ್ಲೇ ಇದೆ ಪೌಡ್ರ್. ಅದೇ ನೋಡಿದೆ ಪೌಡ್ರು. ಇದೀಗ ಇರುವ ಬಂದರೆ ಏನಾಗುತ್ತೆ ಪ್ರಾಬ್ಲಮ್? ಹುಳ ಕಚ್ಚುತ್ತೆ. ಹುಳ ಕಚ್ಚಿದ್ಮೇಲೆ ಹುಳ ಸತ್ತೋಗುತ್ತೆ ಅಷ್ಟೇ. ಗೂಡು ಸಿಗಲ್ಲ, ಆಗಲ್ಲ. ಇನ್ನು ನಾಳೆ ನಾಡಿದ್ರಲ್ಲಿ ಇದನ್ನ ತೆಗೆದು ನಾಳೆ ನೆನ್ನೆ ಹಾಕಿರೋವೆಲ್ಲ ನಾಳೆ ರಿಮೂವ್ ಮಾಡ್ತೀವಿ. ನೆನ್ನೆ ಒಂದು 70 ಬಿದ್ದಿದೆ. 70 ಚಂದ್ರಂಕಿ ಎಲ್ಲ ನಾಳೆ ರಿಮೂವ್ ಮಾಡ್ಕೊತೀವಿ ಗೂಡನ್ನ. ಇವತ್ತು ಹಾಕ್ತಾ ಇರೋದು ನಾಳದ್ ಮಾಡ್ಕೊತೀವಿ. 5-6 ದಿನ ಆದ್ಮೇಲೆ ಮಾರ್ಕೆಟ್ ತೊಗೊಂಡೋಗ್ತೀವಿ. ಈಗ ನೆನ್ನೆ ಹಾಕಿರೋದು 5 ದಿನ ಆಗ್ತಾ ಇದ್ದಂಗೆ ಮಾರ್ಕೆಟ್ ತೊಗೊಂಡು ಹೋಗ್ಬಿಡ್ತೀವಿ ಅದನ್ನು. ಈಗ ರೇಷ್ಮೆಯನ್ನು ಎಷ್ಟು ದಿನ ಇಡ್ಬೋದು ನೀವು ಮನೇಲಿ? ನಾವು ಮನೇಲಿ ಜಾಸ್ತಿ ದಿನ ಮಡಗೋಕ್ಕಾಗಲ್ಲ ಇದನ್ನು. ಇಲ್ಲ, ಆಗಲ್ಲ. ಮ್ಯಾಕ್ಸಿಮಮ್ 7 ದಿನ ಲಾಸ್ಟ್. ಅದ್ರ ಮೇಲೆ ಮಾಡ್ಕೊಳಕ್ಕಾಗಲ್ಲ, ಚಿಟ್ಟೆ ಆಗ್ಬಿಡುತ್ತೆ. ಓಹೋ, ಇದೇ ಇಲ್ಲಿಗೆ ಚಿಟ್ಟೆ ಆಗಿಬಿಡುತ್ತೆ? ಹಾಂ, ಇಲ್ಲೇ ಒಳಗಡೆನೆ ಚಿಟ್ಟೆ ಈಚೆ ಬಂದ್ಬಿಡುತ್ತೆ. ಆಗ್ತಾವ ಹಂಗೆ? ಆಗುತ್ತೆ. ಯಾರು ಮಾಡ್ಕೊಳಲ್ಲ. ನಾವು ಜಾಸ್ತಿ ದಿನ ಮಾಡ್ಕೊಂಡಷ್ಟು ನಮಗೆ ವೆಯ್ಟ್ ಕಮ್ಮಿ ಆಗುತ್ತೆ. ಓಹೋ. ಈಗ ನಾವು 5-6 ಅಂತ ದಿನ ಹಾಕೊಂತೀವಿ. ಇವಾಗ ನೆನ್ನೆ ಹಾಕಿರೋದು 5 ದಿನ. ಇದು ಅದು 6 ದಿನಕ್ಕೆ ಹೋಗುತ್ತೆ, ಇದು 5 ದಿನಕ್ಕೆ ಬರುತ್ತೆ. ಇವತ್ತು ಹಾಕಿರೋದು 5-6 ದಿನದ್ದು ತಗೊಂಡೋಗಿ ಮಾರ್ಕೆಟ್ಗೆ ಹಾಕ್ಬಿಡ್ತೀವಿ. ಅದ್ರ ಮೇಲೆ ಒಂದೊಂದು ದಿನ ಇಟ್ಕೊಂಡಷ್ಟು ನಮ್ಗೊಂದು 2-3 kg ತೂಕ ವೆಯ್ಟ್ ಕಮ್ಮಿ ಆಗ್ತಾ ಬರುತ್ತೆ. ಓಹೋ, 8 ದಿನ ಒಳಗಡೆ ಇದನ್ನ ನೂಲು ತೆಗಿಲೇಬೇಕು, ಇಲ್ಲ ಚಿಟ್ಟೆಯಾಗಿ ಹೊರಗಡೆ ಬಂದ್ಮೇಲೆ ವೇಸ್ಟೇ ಅದು. ಹಾಗಾಗಿ ಅದಕ್ಕಿಂತ ಮುಂಚೆ ಪ್ರೊಸೆಸ್ ಮಾಡಿ ಬಿಡಬೇಕಲ್ಲ? ಅದಕ್ಕೆ ಮುಂಚೆ ನಾವೆಲ್ಲ ಮಾಡ್ಬಿಡ್ತೀವಿ. ಆಮೇಲೆ ಅವ್ರು ಅಲ್ಲಿ ನೂಲು ತೆಗೆದ್ಮೇಲೆ ಅವರು ಸ್ಟಾಕ್ ಮಾಡ್ಕೊತಾರೆ. ಅವರು ಮಾರ್ಕೆಟಿಂಗ್ ಹೆಂಗಿರುತ್ತೋ ನೋಡ್ಕೊಂಡು ಅವ್ರು ಸೇಲ್ ಮಾಡ್ಕೊತಾರೆ. ಈಗ ಮಾರ್ಕೆಟ್ ರೇಟ್ ಕಮ್ಮಿ ಆಗಿದ್ರೆ ಏನೂ ಮಾಡಲಿಕ್ಕಿಲ್ಲ, ಲಾಸೇ. ಹಣೆ ಬರೋವೆಲ್ಲ. ನಮ್ದೆಲ್ಲ ಈಗ ಅಡಿಕೆ ಎಲ್ಲ ಹೇಗೆ ಅಂತಂದರೆ ನಾವು ತಿಂಗಳ ಗಟ್ಟಲೆ ಇಟ್ಕೋತೀವಿ.
ಸಿಪ್ಪೆ ತೆಗ್ದು ಕವರ್ ಹಾಕಿ ಇಟ್ಕೋತೀವಿ, ರೇಟ್ ಬರ್ದಿದ್ರೆ ಹಂಗೆ ಇಟ್ಕೊಂಡು ಕಾಯ್ತೀವಿ. ಇದು ನಾವು ಮಾಡ್ಕೊಳಕ್ಕಾಗಲ್ಲ, ರೈತ ಬೆಳೆದಿದ್ದು ಮಾಡ್ಕೊಳಕ್ಕಾಗಲ್ಲ. ಇನ್ನು ಡೀಲರ್ ತಗೊಂಡೋತಾರಲ್ಲ, ರೀಲರ್ಗಳು ತಗೊಂಡೋದವರು ಅವ್ರು ರೇಷ್ಮೆ ತೆಗ್ದಿರ್ತಾರೆ, ಅವ್ರು ಬೇಕಾದ್ರೆ ಎಷ್ಟು ವರ್ಷ ಬೇಕಾದ್ರೂ ಮಾಡ್ಕೊಬೋದು ಇರುತ್ತೆ. ಬಟ್ ನಾವು ಮಾಡ್ಕೊಳಕ್ಕಾಗಲ್ಲ. ಓಕೆ. ಆಮೇಲೆ ಇದನ್ನ ಯಾವ್ದಾದ್ರು ಸ್ಟೋರ್ ಮಾಡ್ಲಿಕ್ಕಿದ್ಯಾ? ನಾವೆಲ್ಲ ಏನು ಅಲ್ಲಲ್ಲ, ಇದನ್ನ ತೆಗೆದು ಇಲ್ಲ ನಾರ್ಮಲ್ ಗೋಣಿ ಚೀಲಕ್ಕೆ ತುಂಬಿಸ್ಕೊಂಡು ನಾವು ಆ ಥರ ಎಲ್ಲ ಏನು ಮಾಡಲ್ಲ. ಅದೇ ಗೋಣಿ ಚೀಲ ಅಲ್ಲಿ ಹಾಕೊಂಡು ತಗೊಂಡು ಹೋಗ್ಬಿಡ್ತೀವಿ ನಾವು. ಇನ್ನು ಅವ್ರು ಅಲ್ಲೇನೋ ಸ್ಟೀಮ್ ಕೊಟ್ಕೊಂಡು ಮಾಡ್ಕೊತಾರೆ. ಇದಕ್ಕೆ ಏನು ಪ್ರಿವೆಂಟ್ ಮಾಡ್ಬೇಕಿನ್ನು? ನೀರು ಬೀಳದಾಗೇನ ಏನು ಮಾಡಬೇಕು? ನೀರೇನು ಬೀಳಬಾರ್ದು, ಗೂಡು ಮೇಲೆ ನೀರು ಬೀಳಬಾರ್ದಲ್ಲ. ನೀರು ಬಿದ್ದರೆ ರೇಷ್ಮೆ ಹಾಳಾಗೋಗುತ್ತೆ ಅಷ್ಟೇ. ಬೇರೆ ಏನು ಚಾಲೆಂಜಸ್ ಇದೆ ಇಲ್ಲಿಂದ ಇನ್ನೇನು ಇಲ್ಲ ಅಷ್ಟೇ. ನಾವೇನು ಮೇಸಿರ್ತೀರ, ಏನು ಕ್ವಾಲಿಟಿ ಇರ್ತದೋ ಆ ಕ್ವಾಲಿಟಿ ಮೇಲೆ ಗುಡ್ ಬರುತ್ತೆ, ಆ ಕ್ವಾಲಿಟಿ ತಕ್ಕನಂಗೆ ರೇಟ್ ಸಿಗುತ್ತೆ. ಓಹೋ, ಅಷ್ಟು. ಈಗ ಇದು ಗುಡ್ ನಮಗೆಲ್ಲ ನೋಡೋ ನಾರ್ಮಲ್ ಆಗಿ ಕಾಣಿಸ್ತಿದೆ, ಇದರಲ್ಲಿ ಹೆಂಗೆ ಕ್ವಾಲಿಟಿ ಡಿಸೈಡ್? ಅವ್ರು ಅಲ್ಲಿ ಚೆಕ್ ಮಾಡ್ತಾರೆ ರೀಲರ್ ಬಿಚ್ಚಾಣಿಕೆ ಅಂತ ಬರುತ್ತೆ. ನೂಲು ಎಲ್ಲೂ ಕಟ್ ಆಗಬಾರ್ದು, ಈ ಥರ ಒಂದೇ ನೂಲು ಬರುತ್ತೆ ಹಿಂಗೆ. ಇದೆಯಲ್ಲ ಸಣ್ಣ ಒಂದು ನೂಲು ಎತ್ತಿ ಅವ್ರು ಮಿಷಿನ್ಗೆ ಹಾಕ್ತಾರೆ, ಎಲ್ಲೂ ಕಟ್ ಆಗದಿರೋ ಫುಲ್ಲು ಓಪನ್ ಆಗ್ಬೇಕು ಇದು ರೋಲ್. ಓ ಇದಾ? ಇದು ಈ ಥರ ಒಂದೇ ತೆಗೆದು ಹಾಕ್ತಾರೆ ಅವರು. ಇದೆಲ್ಲ ಒಂದೊಂದೇ ರೋಲ್ ಬಿಚ್ಚುತ್ತೆ. ಇದು ಎಲ್ಲೂ ಕಟ್ ಆಗಬಾರ್ದು, ಕಟ್ ಆದರೆ ನಮ್ಗೆ ರೇಟ್ ಕಮ್ಮಿ ಆಗುತ್ತೆ. ಕಟ್ ಆಗದಿರೋನೇ ಫುಲ್ಲು ಎಲ್ಲ ಓಪನ್ ಆಗಬೇಕು, ಆಗಲೇ ರೇಟ್ ಜಾಸ್ತಿ ಸಿಗುತ್ತೆ. ಕಟ್ ಆಯ್ತು ಅಂದರೆ ರೇಟ್ ಕಡಿಮೆ ಆಗುತ್ತೆ, ಆ ಥರ. ಓ ಇದರಲ್ಲಿ ಮತ್ತೆ ಈ ಕ್ವಾಲಿಟಿ ಚೆಕಿಂಗ್ ಎಲ್ಲ ಇದೆ? ಕ್ವಾಲಿಟಿ ಚೆಕಿಂಗ್ ಮಾಡ್ತಾರೆ. ಓ ಇದೀಗ ಇಲ್ಲಿ ಎಳೆ ಕಾಣಿಸ್ತಿದೆಯಲ್ಲ, ಇದೆಲ್ಲ ಒಂದೊಂದು ನೂಲುಗಳ? ಒಂದೊಂದೇ ನೂಲು ಅದೆಲ್ಲ. ನೋಡಿ ಎಷ್ಟು ಸಣ್ಣ ಇದೆ. ಓಹೋ ಕೂದಲಿಗಿನ್ನ ಸಣ್ಣ ಇದೆ ನೋಡಿ ಅದು. ಮೊನ್ನೆ ಎಷ್ಟು ಹೇಳಿದ್ರಿ ರೇಟ್ ನೀವು? ಮೊನ್ನೆ ಒಂದು 600-700 ಹೇಳಿದ್ವಿ. ಈಗ ಎಷ್ಟಿದೆ? ಈಗೂ ಅಷ್ಟೇ ಇರಬೇಕು. 700 ಗಂಟೆ ಇದೆ ಈಗ. ಫುಲ್ ಟಾಪ್ ಕ್ವಾಲಿಟಿ 700 ರೂಪಾಯಿ. ಎಷ್ಟು ಬಂದರೆ ರೈತನಿಗೆ ಲಾಭ? ಮಿನಿಮಮ್ ಇಷ್ಟು ಬರಲೇಬೇಕು ಅಂತಂದರೆ? ಈಗಿರೋ ರೇಟಲ್ಲಿ ಏನು ತೊಂದರೆ ಇಲ್ಲ. ಈಗಿರೋ ರೇಟಲ್ಲಿ ವರ್ಕೌಟ್ ಆಗುತ್ತೆ. ಅಂದರೆ ಒಂದು 400 ರೂಪಾಯಿ ಒಳಗಡೆ ಬಂದರೆ ನಮ್ಗೆ ಲಾಸೇ. 400 ರೂಪಾಯಿ ಒಳಗಡೆ ಬಂದರೆ ಫುಲ್ ಲಾಸ್ ಆಗುತ್ತೆ. ಬಟ್ ಸ್ವಂತ ಇರಬೇಕೆಲ್ಲ. ಕೊಂಡ್ಕೊಂಡು ಮೇಸ್ತೀನಿ ಅಂತಂದರೆ ಲಾಸೇನೆ. ಲೇಬರ್ಸ್ ಎಲ್ಲ ಸಿಕ್ಕಲ್ಲ. ಸ್ವಂತ ಸೊಪ್ಪಿದ್ದೆ 400-500 ಹೋದ್ರೂ ಹೆಚ್ಚು ಕಮ್ಮಿ ನಮ್ಗೆ ವರ್ಕೌಟ್ ಆಗುತ್ತೆ. ಈ ಕೊಂಡು ಮೇಸೋರಿಗೆಲ್ಲ ಈ ಪಾಪ 700-800 ರೂಪಾಯಿ ಇರಲೇಬೇಕು. ಓ ಇಲ್ಲದಿದ್ರೆ ಕಷ್ಟನೇ. ಹಾಗೆ ಮತ್ತೆ ಇಲ್ಲಿ ಯಾರಾದರೂ ಪ್ರೋಸೆಸ್ ಮಾಡೋರು ಇದ್ದಾರಾ? ರೈತರು ಯಾರು ಇಲ್ಲಲ್ಲ? ಯಾರು ಇಲ್ಲ ಅಂತ. ಎಲ್ಲ ರೈತರು ಯಾರು ಪ್ರೋಸೆಸ್ ಮಾಡಲ್ಲ, ಡೀಲರ್ಸ್ಗೆ ಕೊಡ್ತಾರೆ. ಎಲ್ಲ ಡೀಲರ್ಸ್ಗೆ. ಈ ಮುಂಚೆ ನೇಕಾರರೆಲ್ಲ ಇದ್ರಲ್ಲ, ಅವರೆಲ್ಲ ನಿಮ್ಮ ಕೈಯಿಂದ ತಗೊಂಡು ಏನಾದ್ರು ಮಾಡ್ತಿದ್ರಾ? ಇಲ್ಲ, ಮುಂಚೆ ಹಳಬರು ಇದ್ರು, ಈಗಿಲ್ಲ. ಇಲ್ಲ ಅಲ್ಲ, ಯಾರು ಬರಲ್ಲ. ಅದೇ ರೀಲರ್ಗಳೇ ಬಂದು ಡೈರೆಕ್ಟ್ ಇಲ್ಲೇ ತಗೊಂತಾರೆ. ಇದಾರೆ, ನಾವು ಕೊಡಲ್ಲ, ನಾವು ಡೈರೆಕ್ಟ್ ತಗೊಂಡು ಮಾರ್ಕೆಟ್ಗೆ ಹಾಕ್ಬಿಡ್ತೀವಿ. ಇಲ್ಲೇ ಬಂದು ತಗೊಂಡೋಗೋರು ಇದ್ದಾರೆ. ಕಮ್ಮಿ ಇಲ್ಲ, ಒಂದು ಮಾರ್ಕೆಟ್ ರೇಟಾಗಿ ಕೊಡ್ತಾರೆ. ಅದರಿಂದ ನಾವು ಅಲ್ಲೂ ಒಂದೇ ಇಲ್ಲೂ ಒಂದೇ ಅಂದ್ಬಿಟ್ಟು ನಾವು ಅಲ್ಲೇ ಹಾಕ್ಬಿಡ್ತೀವಿ ಅಷ್ಟೇ. ಹಾಗೆ ರೆಗ್ಯುಲರ್ ಇರ್ತಾರೆ ಅವ್ರು ನಿಮ್ಮದು ಮಾರ್ಕೆಟ್ ಡೈಲಿ ಇವರೇ ನಮ್ಮ ಹತ್ರ ಬರ್ತಾರೆ ಅಂತ? ಆ ಥರ ಏನಿಲ್ಲ, ಯಾರು ಬೇಕಾದ್ರೂ ತೊಗೊಬೋದು. ಆಕ್ಷನ್ ಆಗುತ್ತೆ ಅಲ್ವ ಅಲ್ಲಿ, ಆಕ್ಷನ್ಗೆ ಹಾಕೋದು. ಅಲ್ಲ ಆಕ್ಷನ್ ಮಾಡ್ತೀರಾ ಮತ್ತೆ? ಹೌದು, ಆಕ್ಷನ್. ಗೌರ್ಮೆಂಟ್ ಮಾರ್ಕೆಟ್ ಅಲ್ವಾ ಅದು, ಎಲ್ಲ ಆಕ್ಷನ್ ಆಗಿ ಅಲ್ಲೇ ತೊಗೊತಾರೆ. ಹಂಗಾರೆ ಇದು ಮೈಸೂರು ಸಿಲ್ಕ್ ಸಾರಿಗೆ ಹೋಗುತ್ತೆ ಅಲ್ಲ? ಹೌದು. ಓಹೋ, ಓಕೆ. ನೋಡಿ, ಮಾರ್ಕೆಟಲ್ಲಿ ನಿಮಗೆ ಸಿಗುವ ಸಾವಿರಾರು ರೂಪಾಯಿ ಸೀರೆಯ ಹಿಂದೆ ಇಷ್ಟೆಲ್ಲ ಕಷ್ಟದ ಕಥೆ ಇದೆ. ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ, ಎಷ್ಟು ಜನ ವರ್ಕ್ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಆಗಾದ್ಮೇಲೆ ಒಂದು ಸಾರಿ ರೆಡಿ ಆಗುತ್ತೆ. ಓಕೆ, ಇನ್ನು ಇದರಲ್ಲಿ ಇದು ಹುಳ ಸೆಲೆಕ್ಟ್ ಮಾಡ್ತಾ ಇದ್ದೀರಾ ಮತ್ತೆ? ಇಲ್ಲ, ಚಂದ್ರನಿಗೆ ಹಾಕ್ಬೇಕಿದ್ದೀಗ. ಅದು ಮೊನ್ನೆ ಹೇಳಿದ್ರಲ್ಲ ಕ್ಲೀನ್ ಮಾಡಬೇಕು ಅಂತ, ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರಾ? ನೋಡಿ ಈ ಥರ ಎಲ್ಲ ಕ್ಲೀನ್ ಮಾಡಿ ಕೊಡ್ತಾರೆ ಇವರು. ಓನರ್ ಇವರು, ಚಂದ್ರಂಕಿ ಓನರ್ ಇವರು. ಇವರಾ? ನೀಟಾಗಿ ಕ್ಲೀನ್ ಮಾಡಿಕೊಟ್ರೆ ಕಾಸು ಕೊಡ್ತೀವಿ. ಕ್ಲೀನ್ ಮಾಡಿಲ್ಲ ಅಂದರೆ ಕಾಸು ಕೊಡಲ್ಲ, ಅವರೇ ಕೊಡ್ತಾರೆ ನಮ್ಗೆ ವಾಪಸ್. ಇವಾಗ ಒಂದ್ಸರಿ ಹಾಕಿ ತೆಗ್ದಿರ್ತೀವಲ್ಲ, ಅದ್ರದ್ದು ಪೋಗೆಲ್ಲ ಇರುತ್ತೆ, ಅವೆಲ್ಲ ತೆಗಿಬೇಕು, ರಿಮೂವ್ ಮಾಡಿ ಹೊಸದಾಗಿ ಮತ್ತೆ ಹಾಕ್ಬೇಕು. ಬಟ್ ಈಗ ಒಂದು ಟೈಮಲ್ಲಿ ಎಲ್ಲರೂ ರೇಷ್ಮೆ ಬೆಳೀತಾ ಇದ್ರು ಈ ಕಡೆ ಸೈಡ್ ಎಲ್ಲ. ಹೌದು, ಈಗೆಲ್ಲ ಕಮ್ಮಿ ಆಗಿದೆ.
ಹೌದು, ಕಮ್ಮಿ ಆಗಿದ್ದಾರೆ ಅಂದ್ರೆ ಆಳುಗಳು ಸಿಗ್ತಾ ಇಲ್ಲ ಮೇನ್. ಲೇಬರ್ಸ್ ಪ್ರಾಬ್ಲಮ್. ಫಸ್ಟ್ ಇಂದ ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗು ಮೇಯಿಸ್ತೀರಿ. ಈ ತರ ಮಾಗದಾಗ ಒಂದು ದಿನಕ್ಕೆ ಇದು ಚಂದ್ರಂಕಿ ಹಾಕ್ಬೇಕು. ಅದು ಸಿಕ್ಕಿಲ್ಲ ಬಿಡಿಲ್ಲ ಅಂದ್ರೆ ಇದಾಗುತ್ತೆ, ವೇಸ್ಟ್ ಗೂಡು ಕಟ್ಬಿಡುತ್ತೆ. ಅದು ಇದು ಕೆಜಿ 700 ರೂಪಾಯಿ ಆದ್ರೆ ಅದು 200 ರೂಪಾಯಿ. ಓ ಅಲ್ಲೇ ಗುಡ್ಲೆ ಕಟ್ಟಿದ್ರೆ ಈಗ ಅಲ್ಲಿ ಸ್ಟ್ಯಾಂಡ್ ಅಲ್ಲಿ ಹುಳು ನೋಡಿದ್ರಲ್ಲ, ಅಲ್ಲೇ ಕಟ್ಟಿದ್ರೆ 200 ರೂಪಾಯಿ, ಇಲ್ಲಿ ಹಾಕಿದ್ರೆ 700 ರೂಪಾಯಿ. ಓಹೋ ಹಂಗಿದ್ಯಾ? ಕ್ವಾಲಿಟಿ ಹೋಗುತ್ತೆ. ಆಳುಗಳದೇ ಪ್ರಾಬ್ಲಮ್ ಆಗಿರೋದು. ಎಷ್ಟಿದೆ ಇಲ್ಲಿ ಲೇಬರ್? ಇಲ್ಲ 500 ರೂಪಾಯಿ ಕೊಡಬೇಕು. ಕೊಡ್ಬೇಕು ಅಂದ್ರೆ ಯಾರು ಬರ್ತಾ ಇಲ್ಲ. 500 ಕೊಡ್ತೀನಿ ಅಂದ್ರೂ ಬರೋರಿಲ್ಲ. ಅಂದ್ರೆ ಲೇಡೀಸಿಗ? ಲೇಡೀಸು ಅಷ್ಟೇ, ಜೆಂಟ್ಸು ಅಷ್ಟೇನೆ. ಜೆಂಟ್ಸ್ ಬಂದ್ರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಇರುತ್ತೆ, ಒಂದು 500 ರೂಪಾಯಿ ಜಾಸ್ತಿನೇ ಕೊಡಬೇಕಾಗುತ್ತೆ. ಜೆಂಟ್ಸ್ ಬಂದ್ರೆ ಎಷ್ಟು? 700 ರೂಪಾಯಿ ಕೊಡಬೇಕು. ಅಂದ್ರೆ ಟೈಮಿಂಗ್ ಹೆಂಗೆ? ಇದ್ರ ಟೈಮಿಂಗ್ ಎಲ್ಲ ಏನಿಲ್ಲ, ಇದು ಖಾಲಿ ಆಗೋವರೆಗೂ ಇರಲೇಬೇಕು. ಈಗ ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ನಿನ್ನ ಇಟ್ರ ಅದಕ್ಕೆಲ್ಲ? ಹೌದು ಹೌದು, 2 ದಿನ ಕೆಲಸ ಆಯ್ತು ಈಗ. ಹೌದು, ಫಸ್ಟ್ ಟೈಮ್ ಎಲ್ಲ ಜೋರ ಫುಲ್ಲು ಜಾಸ್ತಿ ಸಿಗುತ್ತೆ. ಆಗ ಮೆಶ್ ಹಾಕ್ತಿವಿ ಮೇಲೆ, ಒಂದು ಮೆಶ್ ಇದೆ, ಸೊಪ್ಪು ಹಾಕ್ಬಿಟ್ಟು ಮೆಶ್ ಹಾಕಿದ್ರೆ ಹಣ್ಣಾಗಿರೋ ಹುಳ ಎಲ್ಲ ಅದ್ರ ಮೇಲೆ ಬರುತ್ತೆ. ಮೆಶ್ ಇಟ್ಕೊಂಡು ಎತ್ಕೊಂಡ್ರೆ ಎಲ್ಲ ಹುಳ ಎಲ್ಲ ಸಿಗ್ಬಿಡುತ್ತೆ, ಜಾಸ್ತಿ ಬಂದ್ಬಿಡುತ್ತೆ. ಆಮೇಲೆ ಆಯ್ಬೇಕು, ಒಂದೊಂದು ಹುಳನೇ ಆಯ್ಬೇಕು. ಓಹೋ, ಈಗ ನೀವಲ್ಲ ಆಯ್ತಾ ಇದ್ರಲ್ಲ ಅದು? ಅದೇ ಥರನೇ ಆಯ್ಬೇಕು. ಮಾರ್ಕೆಟಿಂಗ್ ವ್ಯವಸ್ಥೆ ಎಲ್ಲ ಸೂಪರ್ ಆಗಿದೆ, ನಮ್ದೇನು ತೊಂದರೆ ಇಲ್ಲ. ಬಟ್ ರೇಟ್ಗಳಲ್ಲಿ ಬೇರೆ ಯಾಕೆ ಆಗ್ತಾ ಇದೆ ಅಂದರೆ, ಈ ಮಳೆಗಾಲ ಬಂದವಾಗ ಒಂದು ರೇಟ್ ಇರುತ್ತೆ, ಚಳಿಗಾಲ ಬಂದವಾಗ ಒಂದು ರೇಟ್ ಇರುತ್ತೆ. ಬಟ್ ಬೇಸಿಗೆ ಬಂದರೆ ಮಾತ್ರ ರೇಟು ಸೂಪರ್ ಆಗಿರುತ್ತೆ. ಬಟ್ ಏನಂದರೆ ಬೆಳೆಯೋರು ಜಾಸ್ತಿ ಬೇಸಿಗೆಯಲ್ಲಿ, ಆದ್ದರಿಂದ ರೇಟು ಅಂಥ ಅತ್ಯುತ್ತಮವಾದ ರೇಟ್ ಏನು ಸಿಗ್ತಾ ಇಲ್ಲ. ಬಟ್ ಸರ್ಕಾರ ಅದೊಂದು ಕ್ರಮ ತಗೊಂಡು ರೇಟ್ ಒಂದು ಫಿಕ್ಸೆಡ್ ಥರ ಮಾಡಿದ್ರೆ ಒಂದು ರೈತರು ಭಾರಿ ತುಂಬ ಅನುಕೂಲ ಆಗುತ್ತೆ. ಬಟ್ ಒಂದು ಸೀರೆ ಅಂಗಡಿಗೆ ಹೋಗಿ ಒಂದು ಸೀರೆ ತೊಗೊಂಡ್ರೆ ಫಿಕ್ಸೆಡ್ ರೇಟ್ ಇರುತ್ತೆ. ಬಟ್ ರೈತನ ಬೆಳೆ ಗೂಡಿಗೆ ರೇಟು ಅಂಥ ಬೆಲೆ ಸಿಗ್ತಾ ಇಲ್ಲ. ಚಳಿಗಾಲ ಬಂದರೆ ನಮ್ಗೆ ರೇಟ್ ಇಲ್ಲ, ಮಳೆಗಾಲ ಬಂದರೆ ಇದ್ದಿದ್ದು ರೇಟ್ ಇಲ್ಲ. ಈಗ ಅದ್ರ ಚಾಲೆಂಜರ್ಸ್ ಏನೇನಿದೆ ಅಂದರೆ, ನಮಗೆ ಈ ಇಪ್ಪನೇರಳೆ ಪಕ್ಕದಲ್ಲಿ ಚಿಲ್ಲರೆ ಬೆಳೆಗಳು, ರೋಸು ಅವು ಎಲ್ಲ ಹಾಕ್ಕೊಂಡಿರ್ತಾರೆ. ಒಂದು ಔಷಧಿ ಸಿಂಪಡಣೆ ಮಾಡಿದ್ರು ಅಂತಂದ್ರೆ ನಮ್ಗೆ ಅದು ಬೆಳೆ ಆಗಲ್ಲ. ಈ ಥರ ಎಲ್ಲ ಸಿಕ್ಕಾಪಟ್ಟೆ ಚಾಲೆಂಜಸ್ ಇದೆ. ನಾವು ಅವನ್ನೆಲ್ಲ ಮಾಡ್ಕೊಂಬಂದು ಇದೆಲ್ಲ ಬೆಳ್ಕೊಂಡೋಗಿ ಕೊಡಬೇಕು ಅಂತಂದರೆ ತುಂಬ ಕಷ್ಟ ಇದೆ. ಬಟ್ ಸರ್ಕಾರ ಇದ್ರ ಬಗ್ಗೆ ಒಂದು ಕ್ರಮ ವಹಿಸಿ ಒಂದು ರೇಟ್, ಒಂದು ನಿಗದಿತ ಬೆಲೆ ಒಂದು ಮಾಡಿಕೊಟ್ರೆ ರೈತರಿಗೆ ತುಂಬ ಅನುಕೂಲ ಆಗುತ್ತೆ. ಈಗ ಸರ್ಕಾರದಿಂದ ಯಾವೆಲ್ಲ ಯೋಜನೆಗಳಿದೆ, ರೈತರು ಬಳಸ್ಕೋಬೋದಂದ್ರೆ ಏನೆಲ್ಲ ಬಳಸ್ಕೋಬೋದು? ಇಲ್ಲ, ಎಲ್ಲ ಕೊಡ್ತಾ ಇದ್ದಾರೆ, ಅದ್ರ ಬಗ್ಗೆ ಏನಿಲ್ಲ. ಈ ಪೌಡ್ರು ಇನ್ನೊಂದು ಮತ್ತೊಂದು ಏನೇ ಆಗಲಿ, ಚಾಕೆ ಸೆಂಟ್ರು, ಇದು ಕೃಷಿ ಇಲಾಖೆಯಿಂದ, ರೇಷ್ಮೆ ಇಲಾಖೆಯಿಂದ ಎಲ್ಲ ದೊರೀತಾ ಇದೆ. ಅದ್ರ ಕಡೆಯಿಂದ ಏನು ಪ್ರಾಬ್ಲಮ್ ಇಲ್ಲ. ರೇಟದು ಒಂದು ಸಮಸ್ಯೆ. ಅಲ್ಲ, ಈಗ ನೀವು ಏನು ಯೂಸ್ ಮಾಡ್ಕೋತಾ ಇದ್ದೀರಾ ಅದರಲ್ಲಿ? ಪೌಡ್ರುಗಳು ಕೊಡ್ತಾರೆ, ತೊಳೆಯೋಕ್ಕೆ ಔಷಧಿ, ಹುಳು ಮನೆ ತೊಳೆಯೋದಕ್ಕೆ ಔಷಧಿ, DDT ಪೌಡ್ರು, ಬ್ಲೀಚಿಂಗ್ ಪೌಡ್ರು, ಫೆನೈಲು, ಡೆಕಾಯಿಲು, ಈ ಥರ ಎಲ್ಲ ವ್ಯವಸ್ಥೆ ಕೊಡ್ತಾ ಇದ್ದಾರೆ. ಮಿಷಿನರಿ ಎಲ್ಲ ಕೊಡ್ತಾರೆ. ನಮ್ಗೆ ಹುಳು 2 ಜಾರದ ಹುಳು ತಗೊಳೋದು, ಅದು ರೇಟ್ ಜಾಸ್ತಿ ಇದೆ. ಇಷ್ಟೆಲ್ಲ ಇದೆ, ಮಾಡ್ಕೊಂಬರ್ತದೆ. ಬಟ್ ರೇಟ್ದೊಂದೇ. ಇನ್ನು ಏನು ಮಾಡಬೇಕು ಅಂತ ಅನ್ಸುತ್ತೆ ನಿಮಗೆ ರೈತರಿಗೆ? ಅಂದರೆ ಈಗ ರೇಷ್ಮೆ ಬೆಳೆಯೋರಿಗೆ ಸರ್ಕಾರದಿಂದ ಏನು ಮಾಡಬೇಕು? ನಿಗದಿತ ಬೆಲೆ ಒಂದು ಫಿಕ್ಸ್ ಮಾಡಬೇಕು, ರೇಟ್ ಒಂದು ಫಿಕ್ಸ್ ಮಾಡಬೇಕು. ಬೇರೆ ಏನು ಬೇಡ, ಹುಳ ರೇಟ್ ಕಡಿಮೆ ಮಾಡಬೇಕು, ರೇಟ್ ಒಂದು ಫಿಕ್ಸ್ ಮಾಡಬೇಕು. ಅದೇ ಮೊಟ್ಟೆ ಅದೇ ಈಗ 2 ಜಾರದ ಹುಳ ಕೊಡ್ತಾರೆ. ಯಾರು ಮೊಟ್ಟೆ ತಗೊಂಡು ಮೇಸೋರು ಯಾರು ಇಲ್ಲ. ಈಗ ಚಾಕೆ ಸೆಂಟ್ರಿಂದ 2 ಜಾರದ ಹುಳ ಕೊಡ್ತಾರೆ. ಅದೊಂದು ಸ್ವಲ್ಪ ಕಮ್ಮಿ ಮಾಡಿಕೊಟ್ರೆ ಸ್ವಲ್ಪ ಅನುಕೂಲ ಆಗುತ್ತೆ ರೈತರಿಗೆ. ಮೇನ್ ರೇಟ್ ಫಿಕ್ಸ್ ಆಗಬೇಕು. ಬೇಸಿಗೆಯಲ್ಲಿ ಚೆನ್ನಾಗುತ್ತೆ ಬೆಳೆ, ಬಟ್ ಬೆಳೆಯೋರು ಜಾಸ್ತಿ ಬೇಸಿಗೆಯಲ್ಲಿ. ಚಳಿಗಾಲ, ಮಳೆಗಾಲ ಬಂದ್ರೆ ಫುಲ್ ರೇಟ್ ಡೌನೇ. ಈ ಸೈಕ್ಲೋನ್ ಥರ ಏನೋ ಇಟ್ಕೊಂಡ್ಬಿಡ್ತಂದ್ರೆ ಬಿಚ್ಚಾಣಿಕೆ ಬರಲ್ಲ, ಅದರಿಂದ ಸ್ವಲ್ಪ ರೇಟ್ ಸಿಕ್ಕಾಪಟ್ಟೆ ಡೌನ್ ಆಗಿಬಿಡುತ್ತೆ ಅವಾಗ. ಈಗ ಲಾಸ್ ಆಯಿತು ಏನೋ ಒಂದಾಗಿ, ಅವಾಗ ಏನಾದರೂ ಪರಿಹಾರ ಈ ಥರದ್ದು ಏನು ಕೊಡಲ್ಲ. ಪರಿಹಾರನೇ ಕೊಡಲ್ಲ ಇದಕ್ಕೆ. ಅಲ್ಲ, ಈಗ ಬೆಳೆ ವಿಮೆ ಅದು ಇದು ಎಲ್ಲ ಇರುತ್ತೆ. ಈಗ ಭತ್ತದ ಕೃಷಿ ನಾಶ ಆದ್ರೆ ಏನೋ ಒಂದು ರೇಷ್ಮೆಗೆ ಎಲ್ಲೂ ಕೊಟ್ಟಿದ್ದೇ ಇಲ್ಲ ಸರ್ ಅವರು. ಏನೋ ಒಂದು ಮನೆ ಕಟ್ಕೊಂಡ್ರೆ ಒಂದು 2 ಲಕ್ಷ ಸಬ್ಸಿಡಿ ಕೊಡ್ತಾರೆ. ರೇಷ್ಮೆ ಕಡ್ಡಿ ಉಣಿ, ಡ್ರಿಪ್ ಇರಿಗೇಷನ್ ಏನಾದ್ರು ಮಾಡಿದ್ರೆ ಅದು ಒಂದು ಸ್ವಲ್ಪ ಸಬ್ಸಿಡಿ ಕೊಡ್ತಾರೆ. ಇನ್ನು ಬೆಳೆ ಲಾಸ್ ಆಯ್ತು ಅಂದ್ರೆ ಕೊಡಲ್ಲ ಅವಾಗೆಲ್ಲ. ಚಾಕೆ ಸೆಂಟ್ರಲ್ಲಿ ಹುಳು ತೊಗೊಬೇಕಂದ್ರೆ 100 ಮಟ್ಟಿಗೆ ಇಷ್ಟೇ ದುಡ್ಡು ಅಂತ ಫಿಕ್ಸ್ ಮಾಡ್ತಾರೆ. ನಾವು ಬೆಳೆದಿದ್ದು ಗೂಡು ತೊಗೊಂಡು ಮಾರ್ಕೆಟ್ಗೆ ಹಾಕ್ರಿ ಇಷ್ಟೇ ದುಡ್ಡು ಅಂತ ಯಾಕೆ ಫಿಕ್ಸ್ ಮಾಡಲ್ಲ? ಗೌರ್ಮೆಂಟ್ ಇವೆಲ್ಲ ಕ್ರಮ ತೊಗೊಂಡು ಮಾಡಬೇಕು. ಮಾಡಿದ್ರೆ ರೈತರು ಬೆಳೆಯೋರು ಜಾಸ್ತಿ ಆಗ್ತಾರೆ. ಅದರಿಂದನೇ ಸ್ವಲ್ಪ ಎಲ್ಲ ಕೃಷಿ ಹಿಂದೆ ಹೋಗ್ತಾನೆ ಇದೆ. ಯಾರು ರೇಷ್ಮೆ ಮಾಡ್ತಾ ಇಲ್ಲಲ್ಲ? ಇಲ್ಲ, ಈಗ ಊರಲ್ಲಿ 200 ಮನೆ ಇದೆ, ಹೆಚ್ಚು ಕಮ್ಮಿ ಒಂದು 100 ಮನೆ ರೇಷ್ಮೆನೆ ಬೆಳೀತಾ ಇದೆ. ಈಗ 5 ಜನಕ್ಕೆ ಬಂದಿದ್ದೀವಿ. ಇನ್ನೊಂದು 2 ವರ್ಷ ಕಳೆದ್ರೆ 5 ಜನನೂ ಇರಲ್ಲ ಬೆಳೆಯೋರು. ಈಗ 5 ಜನ ಇರೋದು? 5 ಜನನೇ ಇಡೀ ಊರಲ್ಲಿ 5 ಜನ. 100 ಜನ ಮೇಯಿಸ್ತಾ ಇದ್ದಾರೆ, ಇವಾಗ 5 ಜನಕ್ಕೆ ಬಂದಿದ್ದೀರಿ. ಈಗ ನಿಮಗೆ ಅಂತೂ ಸಪ್ಲೈ ಕಮ್ಮಿ ಆಗಿರುತ್ತೆ, ರೇಟ್ ಜಾಸ್ತಿ ಆಗಿರ್ಬೇಕಲ್ಲ? ಏನು ಸಪ್ಲೈ ಅಂದರೆ
ಮಾರ್ಕೆಟ್ಗೆ ಆಂಧ್ರದವ್ರು ಬೆಳಿತಾರೆ ಈಗ. ಓಹೋ. ಆಂಧ್ರದಿಂದ ಸಿಕ್ಕಾಪಟ್ಟೆ ಬರ್ತದೆ, ಅಲ್ಲಿ ಒಳ್ಳೆ ಕ್ವಾಲಿಟಿ ಬೆಳೀತಾ ಇದ್ದಾರೆ ಆಂಧ್ರದಿಂದ. ಹ್ಞೂ ಅದು ಬಂದಾಗ ಸ್ವಲ್ಪ ನಮ್ದು ಡೌನ್ ಆಗುತ್ತೆ. ಬೇರೆ ಬೇರೆ ಕಡೆಯವರೆಲ್ಲ ಬೆಳೀತಾ ಇದ್ದಾರೆ, ಅಲ್ಲಿ ಗೌರ್ಮೆಂಟ್ ಎಲ್ಲ ಈ ಕಡೆನೆ ಕಳಿಸ್ತಾ ಇದ್ದಾರೆ. ಅಲ್ಲೇ ಒಂದಿದ್ದಿದ್ರೆ ಇಲ್ಲಿಂದ ನಮ್ಗೆ ಸ್ವಲ್ಪ ಬೆಲೆ ಸಿಗೋದು. ಅಲ್ಲಿಂದ ಇಲ್ಲಿಗೆ ಬಂದ್ಮೇಲೆ ಅದು ಇದ್ದಿದ್ದು ಸ್ವಲ್ಪ ಬೆಲೆ ಕಮ್ಮಿ ಆಗಿದೆ. ಆಂಧ್ರ ಗೌರ್ಮೆಂಟ್ ಅಲ್ಲಿ ಬೆಳೆಯವ್ರಿಗೆ ಒಳ್ಳೆ ಉತ್ತೇಜನ ಕೊಡ್ತಾರೆ ಅಲ್ಲಿನೂ. ಇಲ್ಲಿ ಸಾಲದು ನಮ್ಮ ಕರ್ನಾಟಕ ಗೌರ್ಮೆಂಟ್. ಕರ್ನಾಟಕದಲ್ಲಿ ಇನ್ನೂ ಕೃಷಿ ಮಂತ್ರಿನೇ ಅನೌನ್ಸ್ ಮಾಡಿಲ್ಲಲ್ಲ. ಅವ್ರು ಹಿಂಗೆ ಅವ್ರದ್ದು ರಾಜಕೀಯ ಬೆಳೆಗಳು ಬೇಸ್ಕೊಂಡದೇ ಸರಿ ಹುಟ್ಟದೆ. ಇನ್ನು ರೈತರನ್ನೆಲ್ಲ ನೋಡ್ತಾರೆ ಅವರು.